ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಪ್ಲಸ್ ಸ್ಯಾರಿ ಹ್ಯಾರಿನಿಂಗ್ ಏನು ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ನಾನು ಇಲ್ಲಿ ಮೆಜರ್ಮೆಂಟ್ನ ತೊಗೊತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ಹೈಟ್ನ ತೊಗೋಬೇಕು. ಆಮೇಲೆ ಶೋಲ್ಡರ್ ಮತ್ತು ಶೋಲ್ಡರಿಂದ ಬ್ಯಾಕ್ ಬೋನ್ ಒಂದು ಮೆಜರ್ಮೆಂಟ್, ಆಮೇಲೆ ಶೋಲ್ಡರಿಂದ ಚೆಸ್ಟ್, ಮತ್ತು ಈ ರೀತಿ ಒಂದು ಸಲ ಮೆಜರ್ಮೆಂಟ್ ತೊಗೋಬೇಕು. ಮತ್ತು ಹಿಪ್. ನಾನಿಲ್ಲಿ ಸ್ಟಾರ್ಟ್ ಮಾಡೋ ಮುಂಚೆ ಕಂಪ್ಲೀಟ್ ಸ್ಯಾರಿನ ಐರನ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಈ ಸ್ಯಾರಿ ಒಂದ್ಸಲ ನಾನು ವೇರ್ ಮಾಡಿದೆ, ಆದ್ದರಿಂದ ಫುಲ್ ಸುಕ್ಕಾಗಿಬಿಟ್ಟಿದೆ. ಹಾಗೆಯೇ ಐರನ್ ಮಾಡಿಕೊಂಡ್ರೆ ಪೆಟಲ್ಸ್ ತೊಗೋಬೇಕಾದ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಕಂಪ್ಲೀಟ್ ಸ್ಯಾರಿನ ಐರನ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಸ್ಯಾರಿ ಕಂಪ್ಲೀಟ್ ಐರನ್ ಮಾಡಿದ್ದೀನಿ. ಇವಾಗ ಶೋಲ್ಡರ್ ಪ್ಲೇಟ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವಿಲ್ಲಿ 4 ಇಂಚಸ್ನ ತೊಗೋಬೇಕು. ತೊಗೊಂಡು ಕೈಯಲ್ಲಿ ಒಂದ್ಸಲ ನೀಟಾಗಿ ಐರನ್ನ ಮಾಡ್ಕೊಳ್ಳಿ. ನೆಕ್ಸ್ಟ್ ಐರನ್ ಮಾಡಬೇಕು. ಐರನ್ ಮಾಡೋ ಮುಂಚೆ ಒಂದ್ಸಲ ಬೆಡ್ಶೀಟ್ ಮೇಲೆ ನೀಟಾಗಿ ಸ್ಕ್ರಬ್ ಮಾಡಿ, ಓಕೆನಾ. ನೆಕ್ಸ್ಟ್ ನಾವು ಈ ಕಾರ್ನರ್ನ ತಗೊಂಡು ಇಲ್ಲಿ ಮಿಡಲಿಗೆ ಕನೆಕ್ಟ್ ಮಾಡಿ. ನಿಮಗೆ ಬೇಕಾದ್ರೆ ನೀವು ಕ್ಲಿಪ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಓಕೆನಾ. ಫಸ್ಟ್ ಕೈಲಿ ಇಟ್ಕೊಂಡು ಇದನ್ನ ನೀಟಾಗಿ ಐರನ್ ಮಾಡಿ. ಅಗೇನ್ ಮಿಡಲ್. ಸೇಮ್. ನೆಕ್ಸ್ಟ್ ಸ್ವಲ್ಪ ಜನ ಇಲ್ಲಿ ಮಾಡಿ ಇಲ್ಲಿ ಬಿಟ್ಬಿಡ್ತಾರೆ. ಇದನ್ನು ನೀವು ನೀಟಾಗಿ ಮಾಡ್ಕೋಬೇಕು, ಓಕೆನಾ. ಹೀಗೆ ಒಂದು ಸ್ಟೆಪ್. ನಾನು ಹೇಳಿದ ಸ್ಟೆಪ್ಸ್ನ ನೀವು ಫಾಲೋ ಮಾಡಿದ್ರೆ ಈ ರೀತಿ ಲೈನ್ಸ್ ನಿಮಗೆ ಕ್ರಿಯೇಟ್ ಆಗುತ್ತೆ. ಫಸ್ಟ್ ನಾವಿಲ್ಲಿ ಪ್ಲೇಟ್ಸ್ನ ಕಲೆಕ್ಟ್ ಮಾಡ್ಕೋಬೇಕು. ನಾನಿಲ್ಲಿ 1 by 1 ಬಿಟ್ಟು ನನ್ನ ಪ್ಲೇಟ್ಸ್ನ ನಾನು ಕಲೆಕ್ಟ್ ಮಾಡ್ಕೊತಾ ಇದ್ದೀನಿ. ನೀವು ಪ್ರಾಪರಾಗಿ ಐರನ್ ಮಾಡಿದ್ರೆ ಆರಾಮಾಗಿ ಅದು ಕೈಗೆ ಸಿಗುತ್ತೆ, ಓಕೆನಾ. ಸೊ ಇವಾಗ ಈ ರೀತಿ ಬರುತ್ತೆ. ಇವಾಗ ನಾವು ಇದನ್ನೇನು ಮಾಡಬೇಕು ಅಂದರೆ ಇದನ್ನು ರಿಮೂವ್ ಮಾಡಿ ಈ ರೀತಿ ನಾವಿಲ್ಲಿ ಪಿನ್ನ ಮಾಡ್ಕೋಬೇಕು. ಫಸ್ಟ್ ಇದನ್ನು ನಾನು ರ್ಯಾಂಡಮ್ ಆಗಿ ಪಿನ್ ಮಾಡ್ಕೊತೀನಿ, ಓಕೆನಾ. ಎಲ್ಲ ರ್ಯಾಂಡಮ್ ಆಗಿ ಬೇಡ, ಒಟ್ಟಿಗೆ ಮಾಡ್ಕೊತೀರಂದರೆ ಈ ರೀತಿ ನೀಟಾಗಿ ಜೋಡಿಸ್ಕೊಂಡು ನಾನಿಲ್ಲಿ ಪ್ಲೇಟ್ಸ್ನ ತೊಗೊತಿದ್ದೀನಿ. ಸೊ ಇಲ್ಲಿ ಪಿನ್ನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಲಿಪ್ನ ಆ್ಯಡ್ ಮಾಡಿ ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ಕೈಲಿ ಮಾಡ್ಕೊಂಡು ನಿಮಗೆ ಪ್ಲೇಟ್ಸ್ ಈಸಿಯಾಗಿ ಸಿಗುತ್ತೆ. ನೆಕ್ಸ್ಟ್ ಹೀಗೆ ಜಸ್ಟ್ ಅಂತ ಹಿಂಗೆ ಮಾಡ್ತಿಲ್ಲ, ಸುಮ್ಮನೆ ಹಿಂಗೆ ಮಾಡಿದ್ರೆ ಈಸಿಯಾಗಿ ಪ್ಲೇಟ್ಸ್ ನಿಮಗೆ ಸಿಗುತ್ತೆ.
ಸೊ ಈ ರೀತಿ ಆದಮೇಲೆ ಒಂದು ಕೈಯಲ್ಲಿ ಈ ರೀತಿ ಮಾಡ್ಕೋಬೇಕು. ನೆಕ್ಸ್ಟ್ ಈ ಒಂದು ಪೆಟಲ್ನ ಎತ್ತಿ ಒಳಗಡೆಯಿಂದ ಪಿನ್ ಮಾಡ್ಕೊಳ್ಳಿ. ಬಿಕಾಸ್ ನಿಮ್ಗೆ ಐರನ್ ಮಾಡಬೇಕಾದ್ರೆ ಡಿಸ್ಟರ್ಬ್ ಆಗಬಾರ್ದು ಅಂತ. ನೆಕ್ಸ್ಟ್ ಸೇಮ್. ಸೊ ಮತ್ತೆ ಹಾಗೆ ರ್ಯಾಂಡಮ್ ಈಗ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೈಯಲ್ಲೇ ಈ ರೀತಿ ಮಾಡ್ಕೋಬೇಕು. ಸೊ ಸೇಮ್ ಈಗ ನೀವು ಅಲ್ಲಿ ಪಿನ್ ಹಾಕ್ಕೊಂಡಿರ್ತೀರಲ್ವ, ಸೈಜ್ ಗೊತ್ತಾಗುತ್ತಲ್ವ ಇಲ್ಲಿ ತನಕ ಮಾಡಬೇಕು ಅಂತ, ಅಲ್ಲಿ ತನಕ ನೀಟಾಗಿ ಸೇಮ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ. ನಾನು ಅಳತೆ ಇಲ್ಲಿ ತನಕ ಇದೆ, ಸೊ ನಾನು ಇಲ್ಲಿ ತನಕ ಮಾಡ್ಕೊತೀನಿ. ನನ್ನ ಅಳತೆ ಇಲ್ಲಿಗೆ ಸ್ಟಾಪ್ ಆಗಿದೆ. ಸೊ ಅದೇ ಪಿನ್ನ ರಿಮೂವ್ ಮಾಡಿ ಒಳಗಿಂದ ಪಿನ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ನೀಟಾಗಿ ಪ್ಲೇಟಿಂಗ್ಸ್ನ ಅರೇಂಜ್ ಮಾಡಿ ಪಿನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಹ್ಯಾರನ್ನು ನೀಟಾಗಿ ಮಾಡ್ಕೊಳ್ಳೋಣ. ಇದಿಷ್ಟ ಆದಮೇಲೆ ನೀವು ಬೇಕಿದ್ರೆ ಬ್ಯಾಕ್ ಸೈಡ್ ಕೂಡ ಐರನ್ನ ಮಾಡ್ಕೋಬೋದು. ಜಸ್ಟ್ ರ್ಯಾಂಡಮ್ ಆಗಿ ಒಂದ್ಸಲ ಹೀಗೆ ಅಷ್ಟೇ. ಇವಾಗ ಚೆಸ್ಟ್ ಪ್ಲೇಟ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಅವಾಗ ಅಳತೆ ತೊಗೊಂಡಿದ್ನಲ್ಲ ಆ ರೀತಿಯೇ ಮಾಡಬೇಕು. ಜಸ್ಟ್ ರ್ಯಾಂಡಮ್ ಆಗಿ ಪ್ಲೇಟ್ಸ್ನ ಕರೆಕ್ಟ್ ಮಾಡ್ಕೊಳ್ಳಿ. ಈಗ ಒಂದೊಂದೇ ಪೆಟಲ್ಸ್ನ ನೀಟಾಗಿ ಅರೇಂಜ್ನ ಮಾಡ್ಕೋಬೇಕು. ಜಸ್ಟ್ ರ್ಯಾಂಡಮ್ ಆಗಿ ತೊಗೊಳ್ಳಿ, ಆಮೇಲೆ ನಾವು ಸೈಜ್ ತೊಗೊಂಡು ನೀಟಾಗಿ ಅರೇಂಜ್ನ ಮಾಡ್ಕೊಳ್ಳೋಣ. ಈಗ ನಾವು ಅಳತೆ ತೊಗೊಂಡಿದ್ದಲ್ಲ ಅದನ್ನು ನೀಟಾಗಿ ಮೆಜರ್ ಮಾಡೋಣ. ಇಲ್ಲಿಂದ 10, ಓಕೆನಾ? ನಿಮ್ಗೆ ಮೆಜರ್ಮೆಂಟ್ ಬೇಕು ಅಂದರೆ ಒಂದು ಪಿನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಈ ಪ್ಲೇಟಿಂದ ನನಗೆ 12. ಇನ್ನೊಂದ್ಸಲ ಪ್ರಾಪರಾಗಿ ಪೆಟಲ್ಸ್ನ ನೀಟಾಗಿ ಕೂರಿಸ್ಬೇಕು. ಇದು ಯಾವತ್ತಿದ್ರೂ ಸ್ಟ್ರೈಟಾಗಿ ಇರಬೇಕು, ಓಕೆನಾ? ಕೆಲವೊಬ್ರು ಮಾಡ್ತಾರೆ ಹಿಂಗೆ ಬಂದ್ಬಿಡುತ್ತೆ, ಹಂಗೆ ಬರಬಾರ್ದು. ಹೀಗೆ ಸ್ಟ್ರೈಟಾಗಿ ಇರಬೇಕು, ಲೆವೆಲ್ಲಾಗಿ. ನೆಕ್ಸ್ಟ್ ಐರನ್ ಮಾಡಬೇಕಾದ್ರೆ ಈ ರೀತಿ ಒಂದ್ಸಲ ಮಾಡ್ಕೊಳ್ಳಿ. ಫಿಟ್ಟಾಗಿ ಕೂರಬೇಕು. ಇಲ್ಲಿ ಕ್ಲಿಪ್ ಹಾಕಿರ್ತೀವಿ, ಇಲ್ಲಿ ಕ್ಲಿಪ್ ಹಾಕಿರಲ್ಲ, ಓಕೆನಾ? ಇವಾಗ ಐರನ್ನ ಮಾಡೋಣ. ಸಿ
ಇಲ್ಲಿ ನಾವು ಕಾರ್ನಲ್ಲಿ ನೀಟಾಗಿ ಮಾಡ್ಕೋಬೇಕು. ಇನ್ನೊಂದು ಸಲ ಹೀಗೆ ಮಾಡಿ ಐರನ್. 1 ಸೆಕೆಂಡ್. ಇದು ನನ್ನ ಬ್ಯಾಕ್ ಬೋನ್ ಅಳತೆ. ಇವಾಗ ನಾನಿಂದ ನೀಟಾಗಿ ಅರೇಂಜ್ನ ಮಾಡ್ಕೊತಾ ಇದ್ದೀನಿ. ಸೇಮ್ ಮೆಜರ್ಮೆಂಟ್ ತೊಗೊಂಡು ಇಲ್ಲಿ ನೀವು ಅರೇಂಜ್ ಮಾಡ್ಕೋಬಾರ್ದು, ಸ್ವಲ್ಪ ಸ್ಪೇಸ್ ಇರಲಿ. ಇಷ್ಟು 1 ಇಂಚು. ಓಕೆ, ಇಷ್ಟಿದ್ರೆ ಓಕೆ. ನೆಕ್ಸ್ಟ್ ಐರನ್ನ ಮಾಡ್ಕೊಳ್ಳೋಣ. Just make random petals. ಬಿಕಾಸ್ ನಾವು ಮತ್ತೆ ಅರೇಂಜ್ ಮಾಡ್ಕೋಬೇಕಾದ್ರೆ ಇದನ್ನು ರಿಮೂವ್ ಮಾಡಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಮತ್ತೆ ಪಿನ್ ಹಾಕ್ತೀವಿ. ಸೊ ಅದಕ್ಕೆ ರ್ಯಾಂಡಮ್ ಆಗಿ ಪೆಟಲ್ಸ್ನ ತಗೋಬೇಕು. ಇನ್ನೊಂದು ಈ ರೀತಿ ಗ್ಯಾಪ್ ಕೊಟ್ಕೊಂಡು ಅರೇಂಜ್ನ ಮಾಡ್ಕೋಬೇಕು. ನೀವು ನೀಟಾಗಿ 1 ಬೈ 1 ಅರೇಂಜ್ ಮಾಡ್ಕೋಬೇಕು. ನೆಕ್ಸ್ಟ್ ಸೇಮ್ ಹಾಗೆ ಕಂಟಿನ್ಯೂ ಮಾಡಿ. ಫಸ್ಟ್ ನಾವು ಈ ಪಾರ್ಟ್ನ ಅರೇಂಜ್ ಮಾಡ್ಕೊಳ್ಳೋಣ. Clip down. ಸೊ ಇಲ್ಲಿ ನೀಟಾಗಿ ಐರನ್ನ ಮಾಡ್ಕೊಂಡಿದ್ದೀನಿ. ಬಾಕ್ಸ್ ಫೋಲ್ಡಿಂಗ್ ಮಾಡೋಣ. ಸೊ ನೀವೇ ನೋಡ್ತಾ ಇರ್ಬೋದು ಸ್ಯಾರಿ ಐರನ್ ಮಾಡೋದ್ರಿಂದ ಹಿಡಿದು ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮಾಡೋ ತನಕ ಎಷ್ಟು ಈಸಿಯಾಗಿ ನಾನು ಮಾಡಿ ಮುಗಿಸ್ದೆ ಅಂತ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೇನಾದರೂ ಸ್ಯಾರಿ ಬಾಕ್ಸ್ ಫೋಲ್ಡಿಂಗ್ ಮೇಲೆ ಡೌಟ್ ಇದ್ದರೆ, ಇಲ್ಲ ಸ್ಯಾರಿ ಪ್ಲೇಟಿಂಗ್ಸ್ ಬಗ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ವಿಡಿಯೋ ಮಾಡಿ ಹಾಕ್ತೀನಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.